ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಂಥ ಅನಾಹುತ ಆಗೋಯ್ತು. ಕರ್ಣನ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ನನಗಂತೂ ಕೈಕಾಲ ಆಡ್ತಿಲ್ಲ. ಅದೇನೋ ಗಾದೆ ಮಾತು ಹೇಳ್ತಾರಲ್ಲ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲಿ ಅಂತ. ಹಾಗೆ ಒಂದು ಮಾತು ಹೇಳ್ತೀನಿ, ಯಾರು ತಪ್ಪು ತಿಳ್ಕೊಬೇಡಿ. ಕರ್ಣ ಏನು ತಪ್ಪು ಮಾಡಿದೆ ಪೊಲೀಸರು ಬಂದು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರಾ? ಏನು ಸಾಕ್ಷಿ ಇಲ್ಲದೆ ಸುಮ್ಮನೆ ಜೈಲಿಗೆ ಹಾಕ್ಬಿಡ್ತಾರಾ? ಅದೇನು ಮಕ್ಕಳು ಆಟ ಆಡೋ ಮನೆನಾ? ಶಾಪ, ನಮ್ಗಂಟಿರೋ ಶಾಪ ಯಾರಿಗೆ ಹೇಳೋಣ? ಸುಮತಿ, ಹಾಗೆಲ್ಲ ಮಾತಾಡಬಾರ್ದಮ್ಮ. ಕಾಲ ಯಾವಾಗಲೂ ಒಂದೇ ಥರ ಇರಲ್ಲ. ಸುಮತಿ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಎಕ್ಸ್ಪೈರಿ ಆಗಿರೋ ಮೆಡಿಸಿನ್ಸ್ ತಗೊಳ್ಳೋಕ್ಕೆ ಕರ್ಣ ಸೈನ್ ಮಾಡಿದ್ದಾನೆ. ಕರ್ಣ ಎಂತವನು ಅಂತ ನಿಮಗೆಲ್ಲ ಗೊತ್ತು. ಅವನಿಂದ ಇಂಥ ಕೆಲಸ ಆಗಿರೋಕೆ ಸಾಧ್ಯನೇ ಇಲ್ಲ. ನಿಮಗೆ ಯಾವಾಗಲೂ ಅವನು ಇಂದ್ರ ಚಂದ್ರ ತನನೇ ಕಾಣೋದು. ಇಷ್ಟು ದೊಡ್ಡ ತಪ್ಪು ಮಾಡಿ ಪೊಲೀಸ್ ಅರೆಸ್ಟ್ ಮಾಡಿದ್ರು ಅವನ ಪರವಾಗೇ ಮಾತಾಡ್ತೀರಾ ನೋಡಿ. ಕರ್ಣಯಿಂದಾನೆ ಅಮ್ಮ ಸಫರ್ ಆಗ್ತಿರೋದು. ಇಲ್ಲಾಗ್ತಿರೋದು ಎಲ್ಲದಕ್ಕೂ ಕರ್ಣನೇ ರೆಸ್ಪಾನ್ಸಿಬಲ್. ಕರೆಕ್ಟಾಗಿ ಹೇಳಿದ್ರೆ ಅತ್ತೆ. ಅಮ್ಮ, ನೀವು ಬೇಗ ಹುಷಾರಾದ್ರೆ ಅಷ್ಟೇ ಸಾಕು, ಬೇರೆ ಯಾವುದೂ ಬೇಕಾಗಿಲ್ಲ. ಹಾಸ್ಪಿಟಲ್ ಸೀಸಾ? ನಾನು ಹಾಗಾಗೋಗಿ ಬಿಡಲ್ಲ. ಸರ್, ಇದ್ದಕ್ಕಿದ್ದ ಹಾಗೆ ಹಾಸ್ಪಿಟಲ್ ಸೀಸ್ ಅಂದ್ರೆ ನಾವ್ ಏನ್ ಮಾಡ್ಬೇಕು ಸರ್? ನೀವ್ಯಾರು? ನಾನು ನಿತ್ಯ ಅಂತ, ಈ ಹಾಸ್ಪಿಟಲ್ ಬೋರ್ಡ್ ಮೆಂಬರ್. ನೋಡಿ, ನಮಗೆ ಗವರ್ಮೆಂಟ್ ಹೈಯರ್ ಅಥಾರಿಟಿಯಿಂದ ಆರ್ಡರ್ ಇದೆ. ನಮ್ಮ ಕೆಲಸ ನಾವು ಮಾಡಲೇಬೇಕು. ಅಲ್ಲ ಸರ್, ತುಂಬಾ ಪೇಷಂಟ್ಸ್ ಕ್ರಿಟಿಕಲ್ ಸ್ಟೇಜ್ ಇದ್ದಾರೆ. ಅವ್ರನ್ನ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡೋದು ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಸರ್. ಕ್ರಿಟಿಕಲ್ ಕಂಡೀಷನ್ ಇರೋ ಪೇಷಂಟ್ಗಳನ್ನ ಆಂಬುಲೆನ್ಸ್ ಅಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀವಿ. ಸರ್ ಪ್ಲೀಸ್ ಸರ್, ವಿ ಆರ್ ಫೈಟಿಂಗ್ ಫಾರ್ ಜಸ್ಟಿಸ್. ಒಂದು ಸ್ವಲ್ಪ ಟೈಮ್ ಕೊಡಿ ಸರ್ ಪ್ಲೀಸ್. ನೀವೇನಾದ್ರೂ ಫೈಟ್ ಮಾಡ್ಕೊಳ್ಳಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನೋಡಿ, ಹಾಸ್ಪಿಟಲ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ, ಸೊ ಸೀಸ್ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ವಾಟ್? ಹಾಸ್ಪಿಟಲ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆಯಾ? ಸರ್ ಪ್ಲೀಸ್ ಸರ್, ಪ್ಲೀಸ್ ನಾವು ಎಲ್ಲ ಸರಿ ಮಾಡ್ತೀವಿ, ನಮ್ಮನ್ನು ನಂಬಿ. ಈ ಥರ ಮಾಡಕ್ಕೆ ಹೋಗ್ಬೇಡಿ ಸರ್ ಪ್ಲೀಸ್. ಒಂದೇ ಒಂದು ಚಾನ್ಸ್ ಕೊಡಿ ಸರ್. ನೋಡಿ, ಸರಿಪಡಿಸೋದಕ್ಕೆ ಇದು ಸಣ್ಣ ಪುಟ್ಟ ಕೇಸ್ ಅಲ್ಲ. ಪೇಷಂಟು ಸತ್ತೋಗಿದ್ದಾರೆ, ಮೆಡಿಸಿನ್ ಸ್ಕ್ಯಾಮ್ ಆಗಿದೆ, ನಮಗೆ ಸ್ಟ್ರಿಕ್ಟ್ ಆರ್ಡರ್ ಇದೆ. ದಯವಿಟ್ಟು ನಮ್ಮ ಕೆಲಸಕ್ಕೆ ಅಡ್ಡಿಪಡಿಸಬೇಡಿ. ನಮ್ಮ ಕೆಲಸ ನಮಗೆ ಮಾಡಕ್ ಬಿಡಿ ಪ್ಲೀಸ್. ರೀ, ಆ ಕಡೆ ಎಲ್ಲ ಗೇಟ್ಗಳು ಕ್ಲೋಸ್ ಮಾಡ್ಕೊಂಡು ಬನ್ರಿ. ರೀ, ನೀವು ಮೇಲ್ಗಡೆ ಎಲ್ಲ ಕ್ಲೋಸ್ ಮಾಡ್ಕೊಂಡು ಬನ್ರಿ. ಬಿಸಿ ಬನ್ರಿ ಸರ್. ಸರ್ ಪ್ಲೀಸ್ ದಯವಿಟ್ಟು. ಅದೇ ವಾಟ್ ಈಸ್ ದಿಸ್? ಹಾಸ್ಪಿಟಲ್ ಲೈಸೆನ್ಸ್ ಕ್ಯಾನ್ಸಲ್ ಆಗ್ತಿದ್ಯಾ? ನಾ ಹೇಳದ್ನಲ್ಲ, ಎಲ್ಲ ನಮ್ಮ ಕೈ ಮೀರಿ ಹೋಗ್ತಿದೆ ಅಂತ.
ನಿತ್ಯ ಇದೆಲ್ಲ ನಿನ್ನಿಂದಾನೇ ಆಗ್ತಿರೋದು. ನೀನು ಹಾಸ್ಪಿಟಲ್ ಬೋರ್ಡ್ ಮೆಂಬರ್ ಆದಾಗ್ಲಿಂದ ಏನೇನೋ ಆಗ್ತಾ ಇದೆ. ಇದೆಲ್ಲ ಎಷ್ಟು ಅವಮಾನ ಗೊತ್ತಾ? ಇಷ್ಟು ವರ್ಷ ಕಷ್ಟಪಟ್ಟು ಬೆಳೆಸಿದ ಹಾಸ್ಪಿಟಲ್ ಇವತ್ತಾಗಿರೋ ಒಂದೇ ಒಂದು ಇನ್ಸಿಡೆಂಟ್ ಇಂದ ಸೀಸ್ ಆಗ್ತಿದೆ. ನನ್ನ ಗಂಡನಿಗೆ ಹಾಸ್ಪಿಟ್ಲೇ ದೇಗುಲ ಆಗಿತ್ತು. ಜನಸೇವೆನೆ ಅವ್ರಿಗೆ ವೃತ್ತಿಯಾಗಿತ್ತು. ನಮ್ಮ ಕರ್ಣ ಅವ್ರ ತಾತನಾದಲೇ ನಡೀತಾ ಇದ್ದಾನೆ. ವಸಿಷ್ಠ ಹಾಸ್ಪಿಟಲ್ನ ನೀವು ಚೆನ್ನಾಗಿ ನೋಡ್ಕೋಬೇಕು. ಮೇಡಮ್, ನೀವು ಸಮಾಧಾನ ಮಾಡ್ಕೊಳ್ಳಿ. ಅಲ್ಲ ಮೇಡಮ್, ಎಲ್ಲದಕ್ಕೂ ಇವ್ರದೇ ತಪ್ಪು ಅಂತ ಹೇಗೆ ಹೇಳ್ತೀರಾ? ಅದು ತಪ್ಪಲ್ವಾ? ಏಯ್, ನೀನ್ ಯಾರೇ ಮಧ್ಯ ಮಾತಾಡೋಕೆ? ಹಾ, ಇವಳೇ ಇದಕ್ಕೆಲ್ಲ ಕಾರಣ. ನಮ್ಮ ಹಾಸ್ಪಿಟಲ್ ಮಾನ ಮರ್ಯಾದೆ ಗೌರವ ಎಲ್ಲ ಬೀದಿಗೆ ಬೀಳೋ ಹಾಗಾಯ್ತು. ಛೇ, ಹೇಳಿ ವಿವೇಕಣ್ಣ. ಇಡೀ ಹಾಸ್ಪಿಟ್ಲ್ ಖಾಲಿ ಮಾಡಿಸ್ತಾ ಇದ್ದಾರೆ. ಪೇಷಂಟ್ಲೆಲ್ಲ ಬೇರೆ ಕಡೆ ಕಳಿಸ್ತಾ ಇದ್ದಾರೆ. ಹಾಸ್ಪಿಟ್ಲ್ ಸೀಸ್ ಅಂತ ಬೋರ್ಡ್ ಹಾಕಿದ್ದಾರೆ. ಎಲ್ಲಾನು ಕ್ಲೋಸ್ ಆಗ್ತಾ ಇದೆ ಮೇಡಮ್. ಆಸ್ಪತ್ರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ. ಇನ್ಮೇಲೆ ಯಾವತ್ತೂ ಓಪನ್ ಆಗೋದೇ ಇಲ್ಲ ಅಂತಿದ್ದಾರೆ ಮೇಡಮ್. ಏನ್ ಮಾಡ್ಬೇಕು ಅಂತ ದಿಕ್ಕೇ ತೋರಿಸ್ತಾ ಇಲ್ಲ ಮೇಡಮ್. ನನ್ನಲ್ಲಿ ನಿಲ್ಲೋಕು ಬಿಡ್ಲಿಲ್ಲ. ಆಚೆ ಹೋಗು ಅಂದ್ರು. ಅದಕ್ಕೆ ಹೊರಗಡೆಗೆ ಬಂದು ಫೋನ್ ಮಾಡ್ತಾ ಇದ್ದೀನಿ ಮೇಡಮ್. ಯಾವ್ದಕ್ಕೂ ಕರುಣಾ ಸರ್ಗಿದನ್ ತಿಳಿಸಿ ಅವ್ರೇನಾದ್ರೂ ಮಾಡೇ ಮಾಡ್ತಾರೆ ಮೇಡಮ್. ಅಲ್ಲ ಮೇಡಮ್, ಅದ್ ಹೇಗ್ ನಮ್ಮ ಹಾಸ್ಪಿಟಲ್ ಮುಚ್ತಾರೆ? ಇಷ್ಟೆಲ್ಲ ಜನಕ್ಕೆ ಸಹಾಯ ಮಾಡಿರೋ ಹಾಸ್ಪಿಟಲ್ ಅಲ್ವಾ ಇದು? ಬರೀ ಅರ್ಧ ದಿನದಲ್ಲಿ ಇವರೆಲ್ಲ ಇನ್ನ ಹೇಗ್ ನಿರ್ಧಾರ ಮಾಡಿದ್ರು ಮೇಡಮ್? ನಮ್ ಕರುಣಾ ಸರ್ ಏನು ಅಂತ ಗೊತ್ತಿಲ್ಲದೆ ಅವ್ರ ಮೇಲೆ ಇಷ್ಟು ದೊಡ್ಡ ಆಪಾದನೆ ಮಾಡ್ತಾ ಇದ್ದಾರೆ. ವಿವೇಕಣ್ಣ, ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗುತ್ತೆ. ಪ್ಲೀಸ್ ಧೈರ್ಯವಾಗಿರಿ. ಸರಿ ಮೇಡಮ್, ಆಯ್ತು.